ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆ ಪಾದಯಾತ್ರೆ ಕುರಿತು ಚರ್ಚೆ ನಡೆಸಿದೆ. ಯಡಿಯೂರಪ್ಪ ಡಿವಿಎಸ್ ಕಾರಜೋಳರ ಜೊತೆ ಚರ್ಚೆ ಮಾಡಿದ್ದೇನೆ. ಸಾಕಷ್ಟು ವಿಚಾರಗಳ ಬಗ್ಗೆ ಹಿರಿಯರ ಜೊತೆ ಮಾತುಕತೆಗಳಾಯಿತು. ಬಿವೈ ವಿಜೇಂದ್ರ ಅವರನ್ನ ಭೇಟಿ ಬಳಿಕ ರಾಮುಲು ಈ ಹೇಳಿಕೆಯನ್ನು ಕೊಟ್ಟರು. ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇತಿಹಾಸವನ್ನು ಮರೆಸೋಕೆ ಸಾಧ್ಯ ಇಲ್ಲ, ಇತಿಹಾಸ ಮರುಕಳಿಸುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಭರತ್ ರೆಡ್ಡಿ ಮೇಲೆ ಸೆಕ್ಷನ್ 302 ಕೇಸ್ ಹಾಕಬೇಕಾಗಿತ್ತು. ಅದರ ಬದಲಿಗೆ ಸೆಕ್ಷನ್ 307 ಕೇಸ್ ಹಾಕಿ ರಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ 12 ದಿನ ಆದರೂ ನಾರಾ ಭರತ್ ರೆಡ್ಡಿ ಬಂಧನ ಆಗಿಲ್ಲ. ಅವರ ಕಾರ್ಯಕರ್ತನ ಕೊಂದ ಶಾಸಕನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ರಾಮುಲು ಕಿಡಿಕಾರಿದ್ದಾರೆ. ಈ ಪ್ರಕರಣ ಅಂತದಿಂತದ ಪ್ರಕರಣ ಅಲ್ಲ. ಅವರು ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರ ಮೇಲೆ 302 ಆಗಬೇಕಾಗಿತ್ತು. 302 ಅಂದ್ರಿಗಿನ ಮರ್ಡರ್ ಕೇಸಲ್ಲಿ ಅವರು ಸಿಗಾಕೋಬೇಕಾಗಿತ್ತು. ಅವರು ಕಣ್ಣೆದುರುಗಡೆ ಒಬ್ಬ ರಾಜಶೇಖರನಂತ ಯುವಕನನ್ನು ಅವ್ರ ಅಂಗರಕ್ಷಕರು ಅವರು ಬಗಲ್ಗಡೆ ಇದ್ದು ಆ ರಾಜಶೇಖರನ್ನ ಹತ್ಯೆ ಮಾಡಿಸಿದಾರ. ಆದ್ರೆ ಇವತ್ತು ಸರ್ಕಾರ ಅವ್ರನ್ನ ಉಳಿಸ್ಬೇಕು, ರಕ್ಷಣೆ ಮಾಡಬೇಕು ಅನ್ನೋ ಕಾರಣದಿಂದ ಅವ್ರನ್ನ 307 ಸೆಕ್ಷನ್ ಹಾಕಿ ಇವತ್ತು ಅವರು 307 ಕೇಸ್ ಅನ್ನು ಕೂಡ ದಾಖಲೆ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಅವರು 307 ಅಂದ್ರೆ ಅಟೆಂಪ್ಟಿವ್ ಮರ್ಡರ್, 302 ಅಂದ್ರೆ ಮರ್ಡರ್. 302 ಅಲ್ಲ ಅವರೇ ಅಕ್ಯೂಸ್ಡ್ ನಾರಾ ಭರತ್ ರೆಡ್ಡಿ ಅವರು 307 ದಲ್ಲಿ ಕೂಡ ಅವರೇ ಅಕ್ಯೂಸ್ಡ್ ಆಗಿರೋ ಕಾರಣ ಇಲ್ಲಿ ತನಕ ಆಗಿದೆ. 12 ದಿನ ಕಳೀತಾ ಇದೆ. 12 ದಿನ ಕಳೀತಾ ಇದ್ರು, ಇಲ್ಲಿ ತನಕ ಆಗಿದೆ. ನಾರಾ ಭರತ್ ರೆಡ್ಡಿ ಅವನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಶಾಸಕರಾದಂತವ್ರು ಹಿಂಗ ನಡ್ಕೋಬೇಕನ್ನಂತ ವಿಚಾರವನ್ನು ಕೂಡ ಯಾರಿಗೂ ಕೂಡ ಅವ್ರಿಗೆ ನಡವಳಿಕೆಯನ್ನು ಗೊತ್ತಾಗ್ತಾ ಇಲ್ಲ ಅನ್ನೋ ವಿಚಾರವನ್ನು ಇಟ್ಕೊಂಡು ನಾನು ನಮ್ಮ ನಾಯಕರಾದಂತ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ಜೊತೆಲಿ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀನಿ. ಯಡಿಯೂರಪ್ಪ ಸಾಹೇಬ್ರ ಜೊತೆಲಿ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೀನಿ. ಕೇಂದ್ರದ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮ ನಾಯಕರು ಎಲ್ಲರ ಜೊತೆಲಿ ಮಾತಾಡಿದಂತ ಸಂದರ್ಭದಲ್ಲಿ ಅವರು 17ನೇ ತಾರೀಕಿಗೆ ಸಮಾವೇಶ ಮಾಡಬೇಕು ಅನ್ನಂತ ಒಂದು ತೀರ್ಮಾನವನ್ನು ಬಂದಿರೋ ಕಾರಣ ಆ ಸಮಾವೇಶದ ಬಗ್ಗೆ ನಾನು ಚರ್ಚೆಯನ್ನು ಕೂಡ ಮಾಡಿದ್ದೀನಿ. ಸಮಾವೇಶ ಮಾಡಿ